ನಿಮ್ಮ ಆಶೀರ್ವಾದ ಸ್ವಲ್ಪ ಇರ್ಬೇಕು ನಮ್ಗೆ. ಇಲ್ಲ ಇಲ್ಲ ಇದು ಮಾಡ್ತಿದ್ಯಾ ವಿಡಿಯೋ ರೆಕಾರ್ಡ್ ಆಗ್ತಾ ಇತ್ತಾ? ಇದು ಆಶಿನ್ ಬೈ ವಿಕಿಲಾ ಅವೆಲ್ಲ ಬೇಡ. ಪೇಡ್ ಪ್ರಮೋಷನ್ ಮಾಡ್ತಿಲ್ಲ. ಪೇಡ್ ಪ್ರಮೋಷನ್ ಬೈ ಬೆಟ್ಟಪ್ಪ 1098. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಹುಡ್ಗಂಗ್ ಸಪೋರ್ಟ್ ಮಾಡಿ. ಸೆಲ್ಫ್ ಪ್ರಮೋಷನ್. ಮೂರು ಸಾವಿರ ಚಿಲ್ಲರೆ ಎಷ್ಟೇ ಇದೆ ಕಣ, ನನಗೆ ಗೊತ್ತಿಲ್ಲ ಅಷ್ಟು. ಆಮೇಲೆ ಯಾಕೆ ಬೇಕು ಡೇಟಾ ತಪ್ಪೇಳಿ. ಆಯ್ತು ಬಿಡೋ, ನಮ್ಮ CID ಹುಡುಗರ ಮೇಲೆ ಏನಂತ ಏನಿಲ್ಲ. ಹೌದು, ನಾವೆಲ್ಲ ರಾಯಲ್ ಮೇಕು ಹೇಳು. ಈಗ ನೋಡ್ತಿರ್ಬೋದು ಮುಂದೆ ವೈಟ್ ಶರ್ಟ್ ಹಾಕೊಂಡು ಹೋಗ್ತೇನ, ಅವನೇ ಪ್ಲಾನ್ ಮಾಡಿದ್ವಿ ಟ್ರಿಪ್ನ. ಸೊ ಈ ಬೆಟ್ಟದ ಬಗ್ಗೆ ಬಂದ್ಬಿಟ್ಟು ಇದು 3175 ಫೀಟ್ ಬರುತ್ತೆ ಸಮುದ್ರ ಮಟ್ಟದಕ್ಕಿಂತ. ಇದು ಮಲ್ಲೊಂದೆಲ್ಲ ಸ್ಟಾರ್ಟ್ ಆಗಿ ಕಿಗ್ಗಾದಲ್ಲಿ ಎಂಡ್ ಆಗ್ತದೆ. ಕಿಗ್ಗಾದಲ್ಲಿ ಒಂದು ಟೆಂಪಲ್ ಇದೆ, ಕಿಗ್ಗಾದಲ್ಲಿ ಇಳ್ಬೋದು, ಬಟ್ ಅಷ್ಟೊಂದು ಮಜಾ ಕೊಡಲ್ಲ. ಕಿಗ್ಗಾ ಏನು ಫೇಮಸ್ ಅಂದ್ರೆ ಅಲ್ಲಿ ಋಷ್ಯಶೃಂಗ ಅಂತ ಒಂದು ಟೆಂಪಲ್ ಇದೆ ಶಿವಂದು. ಅದು ಫಸ್ಟ್ ಬಂದ್ಬಿಟ್ಟು ಶೃಂಗೇರಿ ಹೆಸರು ಬರೋ ಕಾರಣನೇ ಋಷ್ಯಶೃಂಗ ಟೆಂಪಲ್ಲು. ಹೌದು, ಅದು ರಾಮಾಯಣಕ್ಕೆ ಸಿಂಕ್ ಆಗುತ್ತೆ. ಅದಾದ್ಮೇಲೆ ಈಗಲೂ ಜನಗಳು ಹೇಳೋದೇನಂದ್ರೆ ಮಳೆ ಬರಲಿಲ್ಲ ಅಂದ್ರೆ ಅಲ್ಲಿ ಹೋಗಿ ಅರ್ಥ ಮಾಡ್ತಾರೆ, ಮಳೆ ಬರುತ್ತೆ. ಬಟ್ ಇದು ರಾಮಾಯಣದಲ್ಲಿ ಹೆಂಗ್ ಬರುತ್ತೆ ಅಂದ್ರೆ, ರಾಮ ಅವ್ರ ತಂದೆ ಹೆಸರು ದಶರಥ ತಾನೆ. ದಶರಥಂಗೆ ಮಕ್ಕಳಾಗಿರಲ್ಲ. ಅವಾಗ ಅವರು ಋಷ್ಯಶೃಂಗ ಅಂತ ಒಬ್ರು ಯೋಗಿ ಹತ್ರ ಬಂದು ಅವರು ವಿಧಾನ ಹೇಳ್ತಾರೆ. ಅಂದ್ರೆ ಯಾವ ತರ ಮಕ್ಕಳು ಊರು ಮಡಿಕೆ ಬರುತ್ತೆ, ಮಡಿಕೆ ಇದು ಮಾಡಕ್ಕೆ ಅದು ಎಷ್ಟು ಮಡಿಕೆ ಇರುತ್ತೆ ಒಟ್ಟು ಅದೇನೋ ಪುತ್ರ ಇದಾಗಕ್ಕೆ, ಪುತ್ರ ಸಂತಾನ ಆಗಕ್ಕೆ ಅವರಿಂದನೇ ಇದಾಗಿದ್ದು. ಅದರಿಂದ ಅಂದ್ರೆ ಏನ್ ಹೇಳಕೊಟ್ಟಿದ್ದೀನಿ ಅಂದ್ರೆ, ಶೃಂಗೇರಿ ಬರಲ್ಲಿ ಈ ಕಿಗ್ಗಾ ಪ್ಲೇಸ್ ಏನಿದೆ ಅದು ಅವಾಗಿಂದ ಸಿಂಕ್ ಆಗಿದೆ. ಅಂದ್ರೆ ರಾಮಾಯಣಕ್ಕೆ ತುಂಬಾ ಹಳೆಯ ಸ್ಟೇಟ್ ಅಂತ. ಅವರಿಂದನೇ ಋಷ್ಯಶೃಂಗ ಅಂತ ಶೃಂಗೇರಿ ಅಂತ ಆಗಿದ್ದು. ಶೃಂಗಗಿರಿ ಅಂತ ಅಲ್ವಾ ಇರೋದು? ಶೃಂಗೇರಿ ಅಂದ್ರೆ ಶೃಂಗಗಿರಿ ಇಲ್ಲ, ಫಸ್ಟ್ ಇದು ಕಿಗ್ಗದಿಂದನೇ ಕಣ ಇದಕ್ಕೆ ಇದಾಗಿದ್ದು. ಅದಾದ್ಮೇಲೆ ಶೃಂಗೇರಿ ಅಂತ ಇದು ಬಂದಿದ್ದು. ಅದು ಬಂದ್ಬಿಟ್ಟು ಇವರು ಹೌದು, ಇವರು ಆದಿಶಂಕರರು ಏನ್ ಮಾಡಿದ್ರು, ಹೋಗ್ತಾ ಇರ್ಬೇಕಾದ್ರೆ ಹಾವು ಮತ್ತೆ ಕಪ್ಪೆ ಇರುತ್ತಲ್ಲ, ಅದು ಎರಡು ಒಂದೇ ಕಡೆ ಮಂದಿರುತ್ತಂತೆ. ಅಂದ್ರೆ ಎರಡು ದುಶ್ಮನ್ ಅಲ್ವೇನಾ? ಅದಿದೆ. ನೀವು ಟೆಂಪಲ್ಗೆ ಹೋಗ್ತಿಲ್ಲ, ಕೆಳಗಡೆ ನೋಡಿದ್ರೇನಾ? ಹೋಗಿದ್ರ ಟೆಂಪಲ್ಗೆ? ಟೆಂಪಲ್ಗೆ ಹೋಗಿದ್ರ ಕೆಳಗೆ? ಹಾವು ಮತ್ತೆ ಕಪ್ಪೆದು ಒಂದು ಇತ್ತಲ್ಲ, ಅಲ್ಲಿ ಮೀನಿಗೆ ಫುಡ್ ಹಾಕೋದ್ರಲ್ಲ, ಅಲ್ಲೊಂದು ಟೆಂಪಲ್, ಅಲ್ಲಿ ಕೊಳ ಐತಲ್ಲ, ಅಲ್ಲಿ ಹಾವು ಮತ್ತೆ ಕಪ್ಪೆ ಸೇಮ್ ಒಂದೇ ಕಡೆ ಬರ್ತದೆ. ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲ, ಶೃಂಗೇರಿ ಟೆಂಪಲ್ ಇದೆಯಲ್ಲೋ, ಶಾರದಾ ದೇವಿದು ಟೆಂಪಲ್ ಇದೆಯಲ್ಲ, ಏನಂದ್ರೆ ದುಶ್ಮನು ಒಟ್ಟಿಗಿರ್ತಾರಲ್ಲ, ಈ ಜಾಗದ ಪ್ರಭಾವ ಅದು ಅಂತ ಹೇಳಿ ಅದಕ್ಕೆ ಶಂಕರಾಚಾರ್ಯ ಇದನ್ನ ಫಸ್ಟ್ ಮಠ ಮಾಡ್ತಾರೆ. ಅಷ್ಟೇ, ಇನ್ನೇನು ಹೇಳೋದಂತಾನೆ ಅರ್ಥ ಆಗ್ತಿಲ್ಲ. ಇಲ್ಲಿ ಬಂದ್ರೇನೆ ಮಾತಾಡಕ್ ಮನ್ಸು ಬರಲ್ಲ. ನಾರ್ಮಲ್ ಆಗಿದ್ರೆ ಮಾತಾಡ್ಬೋದು, ಮಾತಾಡೋಂಗಾಗುತ್ತೆ ಮಾಡ. ಯಾರ್ಯಾರು ಏನೇನು ಟ್ರೆಕ್ ಅಂತ ಹೇಳಿದ್ಮೇಲೆ ಯಾರ್ಯಾರು ಏನೇನು ಸರ್ಚ್ ಮಾಡಿ ಏನೇನು ನೋಡಿದೀರಾ ಹೇಳಿ. ನೋಡೋದಕ್ಕೆ ಅಂತ ಬರ್ತಾ ಇದೀವಿ. ಯಾವ ಬೆಟ್ಟ ಗೊತ್ತಾ? ನರಸಿಂಹ ಪರ್ವತ, ನಾರಾಯಣ ಪರ್ವತ. ಓ, ನಮ್ದೇ ಖುಷಿ ಬರ್ತಿದೆ. ಅಣ್ಣ ಫುಲ್ ಚಿಲ್ಲ. ನೋಡು, ಗೈಡ್ ಹಾಕೊಂಡು ಹೋಗ್ತಾಳೆ ಇವಾಗ. ಅಷ್ಟೇ, ನಮ್ಮಲ್ಲಿ ನಾವು ಯಾರು ಇಲ್ಲಿಗೆ ಬರೋ ತನಕ ಅಷ್ಟೇ. ನೋಡ, ಅಣ್ಣ ಒಂದು ಆಯ್ ಬಾಯ್ ಹೇಳಲಿಲ್ಲ, ಕೀಟಿ ಅಣ್ಣ ಹಂಗೆ ಹೊರಟೋದ್ರು. ನಿನ್ ಬಗ್ಗೆ ನಾವೇನು ಹೇಳಿ, ನಿನ್ ಬಗ್ಗೆ ಮಾತಾಡಕ್ ಆಯ್ತದ? ನಾವು ಮಾತಾಡ್ದಲ್ಲ ಕೇಳ್ಬೇಕು, ನನ್ನೂ ಕೇಳಿದ್ರೆ ಏನೋ ಬಿಡು, ಹೋಗ್ಲಿ ಹೇಳಿ. ಅಣ್ಣನ್ ಮಾತಾಡ್ಸೋಣ. ಅಣ್ಣ, ಇದು ಇದೇ ಸ್ಟಾರ್ಟಿಂಗ್ ಪಾಯಿಂಟಾ ಇಲ್ಲ ಇಲ್ಲಿಂದನೂ? ಇಲ್ಲಿಂದ ಅಣ್ಣ, ಏನ್ ನಿಮ್ಮ ಹೆಸರು? ದೇವೇಂದ್ರ. ಇದು ಇಟ್ಕೊಂಡು ಅಣ್ಣ
ಇದು ಏನೇನು ಇಲ್ಲಿ ಹಿಂಗೆ ಸ್ಟ್ರೈಟ್ ಇಟ್ಕೊಂಡು ಇದು ಬೆಟ್ಟದ ಬಗ್ಗೆ ಒಂಚೂರು ಏನಾದ್ರು ಹೇಳ್ಬಿಡಿ. ಬೆಟ್ಟದ ಬಗ್ಗೆ ನಂಗೆ ಅಷ್ಟು ಅನುಭವ ಇಲ್ಲ ಸರ್. ಎಷ್ಟು ಕಿಲೋಮೀಟರ್ ಐತೆ? ಒಟ್ಟು ಟೋಟಲ್ 19 ಕಿಲೋಮೀಟರ್. 19. ಇದು ಹೋಗ್ತಾ ಹೋಗ್ತಾ 12 ಹಾಂ ಪ್ಲಸ್ ಕೆಳಗಡೆ ಇಳಿಯಾಗ ಒಂದು 7 ಕಿಲೋಮೀಟರ್ ಆಗುತ್ತೆ. ಒಟ್ಟು ಟೋಟಲ್ 19. ಅಲ್ಲಿ ನರಸಿಂಹ ಪರ್ವತ ಅಂದರೆ ಅಲ್ಲಿ ನರಸಿಂಹ ಹಳೆ ಕಾಲದ ಶಿಲೆ ಇದೆ. ಶಿಲೆ. ಹಾಂ ಮತ್ತು ನರಸಿಂಹ ದೇವರ ಪಾದ ಇದೆ. ಹಾಂ ಹಾಂ ಅದರಿಂದ ನರಸಿಂಹ ದೇವರು ಅಲ್ಲಿ ನರಸಿಂಹ ಪರ್ವತ ಅಂತ ಹೇಳ್ತಾರೆ. ನಿಮ್ದು ಏಜ್? ನಮ್ಮ ಏಜ್ 65. ಎಷ್ಟು ಜನ ಕರ್ಕೊಂಡು ಹೋಗಿದ್ದೀರಾ? ನಾನು ಸುಮಾರು ಜನ ಈ ಸರಿನೇ ಒಂದು 15 ಸರಿ ಕರ್ಕೊಂಡಿದ್ದೆ ಈ ವರ್ಷದಲ್ಲಿ. ಈ ವರ್ಷದಲ್ಲಿ. ನೀವು ಈಗ ಒಬ್ಬರೇ ಎಷ್ಟು ಬೇಗ ಹತ್ತುತ್ತೀರಾ? ನಾವಿಲ್ಲ ಅಂದರೆ ಒಬ್ಬರೇ ಅಂದರೆ ಒಂದು ಕಲಿತ ನರಸಿಂಹ ಪರ್ವತಕ್ಕೆ 9 ಗಂಟೆಗೆ ಬಿಟ್ಟರೆ 12 ಗಂಟೆವರೆಗೆ ಮೇಲೆ ಇರ್ತೀರಾ? ಮೇಲೆ ಇರ್ತೀವಿ. ಸರಿ ಅಣ್ಣ. ನಾವು ಎಷ್ಟೊತ್ತಾಗುತ್ತೆ ಹೋಗೋಕ್ಕೆ? ನಮ್ಮನ್ನು ನೋಡಿದ್ರೆ ನಿಮ್ಗೆ ಎಷ್ಟೊತ್ತಿಗೆ? 1:30 2 ಗಂಟೆ ಆಗುತ್ತೆ. 1:30. ಪ್ರಾಣಿಗಳು ಹುಲಿ ಚಿಲಿಪಿ ಕರಡಿ ಇಂಥವೆಲ್ಲ ಇವೆ. ಅದು ಇಷ್ಟೊತ್ತಿಗೆಲ್ಲ ಕಾಲು ನುಗ್ಗಿರ್ತಾರೆ. ಹಾಂ 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 ಯಾರು ನೋಡಕ್ ಸಿಕ್ತು? ಸಿಂಹ ನೋಡೋಕ್ಕೆ ಬೈ ಚಾನ್ಸ್ ಸಿಗ್ತಾವೆ. ನಾವು ನೋಡೋಕ್ಕೆ ಸಿಗಲ್ಲ. ಅವು ಏನಿರಲ್ಲಲ್ವಾ? ಹಾಂ ಹುಲಿ ಸಿಂಹ ಅಲ್ಲಿ ಇಷ್ಟೊತ್ತಿಗೆಲ್ಲ ಹೊರಗೆ ಹೋಗೋದು ಸಿನಿಮಾ ಇಲ್ಲ. ಆಯ್ತು ಸರ್. ನಿಮ್ಮ ವಿಡಿಯೋ ಸರಿಯಾಗಿ ಮಾಡಲ್ಲ, ಎಲ್ಲರೂ ದವಾಖಾನೆ ಮುಂದೆ ನೋಡ್ದಲ್ಲ. ಫಾಸ್ಟ್ ಸೌಂಡ್ ಕೇಳಿಸ್ತೈತೆ. ಅದೇನು ಸಿಗುತ್ತಂತೆ. ಹೌದಾ? ಈ ಜಾಸ್ತಿ ಫೋಟೋಗಳೆಲ್ಲ ಎಲ್ಲೂ ತೆಗ್ಸ್ಕೊಂಡು ಫೋಟೋ ಎಲ್ಲ ಬೇಡ ಜಾಸ್ತಿ. ಅಂದರೆ ಚೆನ್ನಾಗಿರೋ ಕಡೆ ಸುಮ್ಮನೆ ಒಂದು ಗ್ರೂಪ್ ಫೋಟೋ ಸಾಕು. ಸಿಂಗಲ್ ಎಲ್ಲ ಕಮ್ಮಿ. ಏನು ಹೊಸ ತಾಂಡ ಆಯ್ತಾ? ಹಾಂ ವಿಡಿಯೋದಲ್ಲಿ ಬರುತ್ತಲ್ಲ. ಸಮಾಚಾರ ಎಲ್ಲೋ ನಿಲ್ಸೋದು ಬೇಡ, ಬೇಗ ಹೋಗ್ಬಿಡ. ಇಳಿಯೋದೇನು ಆರಾಮಾಗ್ತಿದ್ರಿ ಅಲ್ಲಿ. ಹಂಗೆ ಅವ್ರು ಸಿಕ್ಕಿದ್ರಲ್ಲ, ನಾನು ವಿಡಿಯೋ ಮಾಡ್ಬೇಕಾದ್ರೆ ಸಿಕ್ಕಿದ್ರಲ್ಲ, ಅವು ಬಂದ್ರ ಹಿಂಗೆ ಕೊಡು. ಮಜಾ ಆಯ್ತಲ್ವಾ ಇದು?
ಕುಮಾರ ಪರ್ವತ ಅಷ್ಟೊಂದಿಲ್ಲ, ನೇತ್ರಾವತಿನಲ್ಲಿ ಜಾಸ್ತಿ ಇತ್ತು. ಲೀಚ್ನ ಹಾಕ್ತೀನಿ ತಮ್ಮನೇಲಲ್ಲಿ. ಹಾಕು. ನಂದೇನಿಲ್ಲಪ್ಪ, ನಾನೇನು ಮಾಡಲ್ಲ, ನನ್ನ ತಮ್ಮನೇ ವಿಡಿಯೋ ಮಾಡ್ಕೊಡೋದಿಲ್ಲ, ನಂಗೆ ಏನು ಬರಲ್ಲ. ಅದಕ್ಕೆ ಏನದ ಗೊತ್ತಾ, ಟ್ರಿಪ್ಪಿಗೆ ಎತ್ತವಳೆ. ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಲ್ವಾ? ಏನು ಹೇಳು 360. ನೋಡ್ರು ನೋ ಪ್ರಾಬ್ಲಮ್ ಅಂತ ಒಂದು ಐತೆ ಸ್ಟಿಕ್ಕು, ಅದು ತಗೊಂಬಿಟ್ರೆ. ಅದು ಇನ್ನೊಂದು ಹಿಂಗ್ ಕೈಯಲ್ಲಿ ಆಟ ಆಡೋದು ಡ್ರೋನ್, ಅದು ಅದು ಕಮ್ಮಿ ಏನಿಲ್ಲ, 4,000 ಅದು. ಅದು ಚೆನ್ನಾಗೈತೆ ಅಂದ್ರೆ. ಈ ಸ್ಟಿಕ್ ಎಷ್ಟು? ಈ ಸ್ಟಿಕ್ 3,300,000. ಟ್ರೈಪಾಡ್ ತಿರ್ಗಾ ತಗೊಂಡಿದ್ಯಲ್ಲ, ನಿಮಗೆ ಹುಚ್ಚದ ನಿಮಗೆ. ಇದನ್ನೆಲ್ಲ ಸ್ಟಿಕ್ ಮಾಡೋಕ್ಕಲ್ಲ, ಅಲ್ಲಿ ಸ್ಟಿಕ್ ಮಾಡೋಕ್ಕಲ್ಲ, ಆದ್ರೂ ಅನ್ಪೇಯ್ಡ್ ಪ್ರಮೋಷನ್ ವಿಡಿಯೋದಲ್ಲಿ. ಬ್ರೋ ಅದು ಹಿಂದ್ಗಡೆ ಓಪನ್ ಆಗ್ತಿದೆ ನೋಡಿ. ನಕ್ಕನ್ ಚಿನ್ನು ನಕ್ಕಲ್ಲ, ನಮ್ಮ ಚಿನ್ನು, ಗೋಳಿ ಮಗ ಚಿನ್ನು. ನೀನು ಯಾವತ್ತಿದ್ರು ನಂತೆ ಬರ್ತಿದ್ದು. ಚಿನ್ನು ನಂಗೆ ಶಾರ್ಟ್ ಆಗ್ತದೆ. ಪೊಂಗರಿ ನ್ಯೂಸ್ಗೆಲ್ಲ ಕರ್ಸ್ಬಿಟ್ಟು ಎಲ್ಲಿ ಕಲ್ತಿದ್ದೆ ಬ್ರೋ ಇದೆಲ್ಲ? ಎಲ್ಲಿ ಕಲ್ತಿದ್ದೆ? ನೀನಾಸಾಮ್ಗೆ ಹೋಗಿದ್ರ? ಬಾನ್ ಟ್ಯಾಲೆಂಟ್. ಬಿಲ್ಟಿನ್ ಫೀಚರ್. ಮುಂದೆ ಕಳ್ಳಿ ಕಡ್ಡಿ. ಕಾಪಿ ರೈಟ್ಸ್ ಬೀಳುತ್ತೆ ಸಾಂಗ್ ಎಲ್ಲ. ಆಫ್ ಮಾಡ್ರಿ ಸಾಂಗು. ಯಾರು ಹಾಕಿರೋ ಸಾಂಗ್? ಕಾಪಿ ರೈಟ್ಸ್ ಬೀಳುತ್ತೆ. ಓ ನೋ. ಇನ್ಸ್ಟಾ 360ಗೆ ಜಡ ಕಟ್ಬಿಡೈತೆ. ಅದಕ್ಕೆ ಇಲ್ಲ, ನಾನೆಲ್ಲ ಜಡಕ್ಕೆ ಹಿಂಗೆ ಎಳ್ದಿದ್ದೀನಿ. ಏನಾಗಲ್ಲ, ನಡೀರಿ. ಅದಿನ್ನೂ ಕಚ್ಕೊಂಡು ತೆಗಿ, ನನ್ನ ಮೇಲೆ ಹಾಕಿ ಕಣೆ. ಅನ್ನ ಜೋರಾಗಿ ಅಷ್ಟೇ. ಅದು ಯಾಕೋ ಪ್ಯಾಂಟ್ ಒಳಗೆ ಹೋಗ್ತಾ ಇದ್ದಾರೆ ಆವಾಗಲಿಂದ. ಎಲ್ಲ ಹೋಗ್ತವೆ. ಏನೋ ಒಂಥರ ಖುಷಿ ಎಲ್ಲ ಇಲ್ಲೇ ಮೀಟ್ ಆಗ್ತೀವಿ. ಇಲ್ಲಿ ಫೋನ್ ಬರ್ಬೇಕಲ್ಲೇ ಲೆಕ್ಕದ ಪ್ರಕಾರ. ಹೆಂಗೆ ಪ್ಲಾನೇ ಇಲ್ಲ, ನಾನು HP ಕರೆದೆ, ಅವಾಗ ಹೇಳ್ದ VS ಅವ್ರು ಪ್ಲಾನ್ ಮಾಡೋರೆ. ಅವತ್ತು VS ನಿಂಗೆ ಕಾಲ್ ಕೊಟ್ಟಿದ್ನಲ್ಲ ಮಾತಾಡೋಕ್ಕೆ, ಅವತ್ತು
ಬಂದಿದೆಯಾ ಈಗಾಗಲೇ? ಹೌದಾ? ಕ್ಯಾಮ್ರಾ ಇದೆ, ಏನಾದ್ರು ಫೋಟೋ ಶೂಟ್ ಇದ್ರೆ ಕರೀರಿ. ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್ ಎಲ್ಲ ಫ್ರೀ. ಇಲ್ಲ ಫ್ರೀ ಫ್ರೀ ಬೇಬಿ ಪೋಸ್ಟ್ ಬೇಬಿ ಎಲ್ಲ ಮಾಡ್ತಾರೆ. ಇರ್ಲಿ ಅದೇ ಹೇಳಿ ಎಲ್ಲ ಮುಚ್ಕೊಂಡ್ಬಿಟ್ಟಿದ್ದಾನೆ ಸ್ಕ್ರೀನೆಲ್ಲ. ಏನೇ ಆದ್ರೂ ಮುಂದ್ಗಡೆ ಮುಸ್ಲಿಂ ಮಾತ್ರ ತೆಗೆದು ಮರಿಬೇಡ. ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡೋರು? ಏನಿಲ್ಲ ಕಣೋ, ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಒಂದು 10 ನಿಮಿಷ ಯಾವ ಈ ಬೇರೆ ಇಟ್ಕೊಂಡ್ಬಿಟ್ಟಿದ್ಯಾ ಬ್ಯಾಗ್ಗೆ? ಕಾಡಲ್ಲಿ ಸೊಪ್ಪು ಸಿಗ್ತದೆ ಅಂತ ಹೇಳಿದ್ರಲ್ಲ. ಎಲ್ಲ ಕಲೆಕ್ಟ್ ಮಾಡ್ತೀವಿ ನಾವು, ಡಿಫ್ರೆಂಟ್ ಫ್ರೇಮ್ ಮಾಡಿಸ್ಯಾ? ಫ್ರೇಮ್ ಮಾಡಿಸ್ತೀನಿ ಮಂಗುಷಿ. ನಮ್ದು ಹಳೆ ಪ್ಲಾನ್ ಇದು 2 weeks back ಕಾಲೇಜು. ಓ ನೀರು ಹೇಳ್ದ ನೋಡು. ಆ ಪ್ಲಾನಲ್ಲಿ ನಾನೇ ಇರಲಿಲ್ಲ. ಒಳ್ಳೇದು ಮಾತಾಡೋದ್ರೆ. ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ನರಸಿಂಹ ಪರ್ವತ ಟ್ರಕ್ ಸ್ಟಾರ್ಟ್ ಮಾಡಿದ್ದೀವಿ ಮಲಂದೂರ್ ಕಡೆಯಿಂದ. ನಾವು ಸ್ಟಾರ್ಟ್ ಮಾಡಿದ್ದು 8 ಗಂಟೆ ಆಯಿತು. ಇಲ್ಲಿ ಒಂದು 2-3 ಕಿಲೋಮೀಟರ್ ಟ್ರಕ್ ಮಾಡಿದ್ದೀವಿ. ಬಟ್ ಇದು ಸ್ಟಾರ್ಟಿಂಗ್ ಎಲ್ಲ ಮಾಡೋಕ್ಕಾಗಲ್ಲ. ಒಂದು ಬೇಸಿಕ್ ಟ್ರಕ್ ಕಂಪ್ಲೀಟ್ ಮಾಡ್ಕೊಂಬಂದ್ರೆ ನೀವು ಒಂದು ಡೈಲಿ 19 ಕಿಲೋಮೀಟರ್ಸ್ ಮಾಡ್ಬೋದು. ರೀಚು ಅಷ್ಟೊಂದು ಏನಿಲ್ಲ, ಒಂದು ರೇಂಜಿಗವೆ ಕಡಿತಾ ಇರ್ತವೆ, ಕೆರ್ಕೊಂಡು ಹೋಯ್ತಾ ಇರಬೇಕು. ಮ್ಯಾನೇಜರ್ಗಳು ಡೈಲಿ ರಕ್ತ ಇಡ್ತಾರೆ, ಲೀಚ್ಗಳು ಯಾವಾಗ ಟ್ರಕ್ಕಿಂಗಲ್ಲಿ ಮಾತ್ರ ರಕ್ತ ಇಡ್ತಾರೆ. ಹೇಗೆ ಅವ್ರ ಮ್ಯಾನೇಜರ್ ಇದು ಎಂಟ್ರಿ ಪಾಯಿಂಟ್ ಅಲ್ಲಿ ಏನು ಫಾರೆಸ್ಟ್ ಆಫೀಸರ್ ಇರ್ತಾರೆ ಅಂದ್ರು, ಯಾರು ಇರ್ಲಿಲ್ಲ. ಆರಾಮಾಗಿ ಬರ್ಬೋದು. ಅದೇಂಗೆ ಚೆಕ್ ಪೋಸ್ಟ್ ಆರಾಮಾಗಿ ಬರ್ತಿದ್ದೀರಾ ಅಂದ್ರೆ ಆರಾಮಾಗಿ ನೀವು ಏನೋ ಅದೇ ನೀವು 500 ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಬೇಕು. ಚೇಂಜ್ ಮಾಡ್ತಿರ್ಬೇಕಣ್ಣ. ಗೈಡ್ ಅಂತೂ ಕಂಪಲ್ಸರಿ ಅಂತೆ, ನೀವೇ ಕರ್ಕೊಂಬರ್ಬೋದು. ಇಲ್ಲ ಮಲಂದೂರವ್ರು ಬಂದರೆ ಅಲ್ಲೂ ಹೇಳ್ತಾರೆ. ಗೈಡಿಗೆ 2500 to 3000 12 ಮೆಂಬರ್ಸ್ ನೀವು ಬರ್ಬೋದು. ವೇರಿ ಆಗ್ತಾನೆ ಇರುತ್ತೆ ಅದು. ಕಟ್ ಮಾಡು